ಓಕೆ. ಇವತ್ತಿನ ತರಗತಿ ಒಳಗಡೆ ನಾವು ಮಾವೋರ್ ಅವರ ಬಗ್ಗೆ ಅಧ್ಯಯನ ಮಾಡೋಣ್ರಿ. ಪ್ರತಿ ಕೇಸರಿ ಪರೀಕ್ಷೆ ಒಳಗಡೆ ಒಂದು ಪ್ರಶ್ನೆ ಮಾವೋರ್ ಮೇಲೆ ಕೇಳ್ತಾ ಇರ್ತಾರೆ. ಮಾವೋವಾದದ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಹಾಗಾಗಿ ಮಾವೋರ್ ಅವರ ವಿಚಾರಧಾರೆಗಳ ಬಗ್ಗೆ ಇವತ್ತಿನ ತರಗತಿ ಒಳಗಡೆ ಅಧ್ಯಯನ ಮಾಡೋಣ್ರಿ. ಕಮ್ಯುನಿಸ್ಟ್ ಚೀನಾದ ನಾಯಕರಾಗಿದ್ದ ಮಾವೋ ಸೆ ತುಂಗರ ಧೋರಣೆಯನ್ನ ಮಾವೋವಾದ ಅಥವಾ ಮಾವೋ ಸೆ ತುಂಗರ ಸಿದ್ಧಾಂತ ಅಂತ ಹೇಳಿ ಕರೆಯಲಾಗುತ್ತದೆ. ಕಮ್ಯುನಿಸ್ಟ್ ಚೀನಾದ ನಾಯಕರಾಗಿರ್ತಕ್ಕಂಥ ಮಾವೋ ಸೆ ತುಂಗರ ಧೋರಣೆಗಳನ್ನ ಮಾವೋವಾದ ಅಥವಾ ಮಾವೋ ಸೆ ತುಂಗರ ಸಿದ್ಧಾಂತ ಅಂತ ಹೇಳಿ ಕರೆಯಲಾಗ್ತದೆ. ಚೀನಾದ ಸ್ವತಂತ್ರ ಹೋರಾಟಗಾರನಾಗಿರ್ತಕ್ಕಂಥ ಈತ ಚೀನಾದಲ್ಲಿ ಕಮ್ಯುನಿಸಂ ಅನ್ನ ಪ್ರಚಾರ ಮಾಡ್ದ. ಈತ ಒಬ್ಬ ಚೀನಾದ ಸ್ವತಂತ್ರ ಹೋರಾಟಗಾರ ಆಗಿದ್ದ. ಜೊತೆಗೆ ಚೀನಾದಲ್ಲಿ ಏನ್ ಮಾಡ್ದ, ಕಮ್ಯುನಿಸಂ ಅನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿದ ಅಂತ ಹೇಳಿ ಹೇಳ್ತಾರೆ. ತನ್ನ ವಿವೇಚನೆಯಲ್ಲಿ ಲೆನಿನ್ ಹಾಗೂ ಸ್ಟಾಲಿನ್ ತತ್ವಗಳಿಗೆ ಹತ್ತಿರವಾಗುವ ಹೊಸ ವಿಚಾರಧಾರಣೆಯನ್ನ ಚೀನಿಯರಿಗೆ ನೀಡಿದನು. ತನ್ನ ವಿವೇಚನೆಯೊಳಗಡೆ, ತನ್ನ ಧ್ಯಾನದೊಳಗಡೆ ಲೆನಿನ್ ಅವ್ರಿಗೆ ಮತ್ತು ಸ್ಟಾಲಿನ್ ಅವರ ತತ್ವಗಳಿಗೆ ಹತ್ತಿರ ಆಗ್ತಕ್ಕಂತ ಹೊಸ ವಿಚಾರಧಾರೆಯನ್ನ ಏನ್ ಮಾಡ್ದೈತ, ಚೀನಾದೊಳಗಡೆ ಜನರಿಗೆ ನೀಡ್ದ. ಮಾವೋ ಸಿದ್ಧಾಂತವನ್ನ ಮಾರ್ಕ್ಸಿಸಂನ ಚೀನಿ ಅಭಿಪ್ರಾಯವೆಂದು ಪರಿಗಣಿಸಲಾಗಿದೆ. ಅಂದ್ರೆ ಮಾರ್ಕ್ಸ್ವಾದ ಮತ್ತು ಕಮ್ಯುನಿಸಂ ಎರಡು ಒಂದೇ ಆಗಿರೋದ್ರಿಂದ ಈ ಮಾವೋ ಸಿದ್ಧಾಂತವನ್ನ ಏನಂತ ಕರೀತಾರೆ, ಮಾರ್ಕ್ಸಿಸಂನ ಚೀನಿ ಅಭಿಪ್ರಾಯವೆಂದು ಕೇಳಬಹುದು. ಇದನ್ನು ಮಾವೋ ಸಿದ್ಧಾಂತವನ್ನ ಮಾರ್ಕ್ಸಿಸಂನ ಚೀನಿ ಅಭಿಪ್ರಾಯವಂತ ಹೇಳಿ ಪರಿಗಣಿಸಲಾಗಿದೆ. ಈ ಮಾವೋರ್ ಅವರು ಏನ್ ಮಾಡ್ತಾರೆ, ಕಾರ್ಮಿಕರಿಗೆ ಮತ್ತು ರೈತರಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನವನ್ನ ಕೊಟ್ರು. ಕಾರ್ಮಿಕರಿಗೆ ಮತ್ತು ರೈತರಿಗೆ ಏನ್ ಮಾಡ್ತಾರ್ರಿ, ಸಮಾಜದೊಳಗಡೆ ಸಮಾನ ಸ್ಥಾನಮಾನವನ್ನ ಕೊಟ್ರು. ರೈತರ ಸ್ಥಿತಿಯನ್ನ ಉತ್ತಮಗೊಳಿಸುವ ಉದ್ದೇಶದಿಂದ ಸಾಮೂಹಿಕ ಕೃಷಿ ಕ್ಷೇತ್ರಗಳನ್ನ ಏರ್ಪಡಿಸಿದರು. ರೈತರ ಸ್ಥಿತಿಯನ್ನ ಉತ್ತಮಪಡಿಸ್ಬೇಕಂತ ಏನ್ ಮಾಡಿದ್ರು, ಸಾಮೂಹಿಕ ಕೃಷಿ ಕ್ಷೇತ್ರಗಳನ್ನ ಏರ್ಪಾಡು ಮಾಡಿದ್ರು. ಕಮ್ಯೂನ್ ಪದ್ಧತಿ ಮತ್ತು ಸಾಂಸ್ಕೃತಿಕ ಕ್ರಾಂತಿ ಎನ್ನುವಂತ ಹೆಸರಿನಲ್ಲಿ ಚೀನಾ ದೇಶದಲ್ಲಿ ಕಮ್ಯುನಿಸಂ ಒಂದು ಹೊಸ ರೂಪವನ್ನ ತಾಳಿದೆ. ಕಮ್ಯೂನ್ ಪದ್ಧತಿ ಮತ್ತು ಸಾಂಸ್ಕೃತಿಕ ಕ್ರಾಂತಿ ಎನ್ನುವಂತ ಹೆಸರಿನಲ್ಲಿ ಚೀನಾ ದೇಶದೊಳಗಡೆ ಏನಾಗಿದೆ, ಕಮ್ಯುನಿಸಂ ಒಂದು ಹೊಸ ರೂಪವನ್ನ ತಾಳಿರುವಂತದನ್ನ ಕಾಣ್ತಾ ಇದ್ದೀವಿ. ಮಾವೋರ್ ಅವರು ಕೂಡ ಮಾರ್ಕ್ಸ್ ರವರಂತೆ ಕ್ರಾಂತಿಯ ಬಳಕೆಯನ್ನ ಪ್ರತಿಪಾದಿಸುತ್ತಾರೆ. ಮಾವೋರ್ ಅವರು ಏನ್ ಮಾಡ್ತಾರ್ರಿ, ಕ್ರಾಂತಿಯ ಬಳಕೆಯನ್ನ ಪ್ರತಿಪಾದಿಸ್ತಾರೆ. ಜೊತೆಗೆ ಮಾವೋರ್ ಅವರ ಅಭಿಪ್ರಾಯದಲ್ಲಿ ಕಾರ್ಮಿಕ ವರ್ಗವು ಕ್ರಾಂತಿಕಾರಿ ಚಳವಳಿಯ ಬೆನ್ನೆಲುಬಾಗಿರುತ್ತದೆ. ಮಾವೋರ್ ಅವರ ಅಭಿಪ್ರಾಯ ಒಳಗೆ ಏನೈತ್ರಿ, ಕಾರ್ಮಿಕ ವರ್ಗ ಇದೆಯಲ್ಲ, ಈ ಕಾರ್ಮಿಕ ವರ್ಗ ಕ್ರಾಂತಿಕಾರಿ ಚಳವಳಿಯ ಬೆನ್ನೆಲುಬಾಗಿರ್ತದೆ. ಆದರೆ ಅವರಲ್ಲಿ ಸಂಘಟನೆಯ ಕೊರತೆ ಇಲ್ಲದಿರುವುದರಿಂದ ಗೆರಿಲ್ಲಾ ಚಟುವಟಿಕೆಗಳಲ್ಲಿ ಹೆಚ್ಚಿನ ತರಬೇತಿ ನೀಡಬೇಕಾಗುತ್ತದೆ. ಏನೈತ್ರಿ, ಕಾರ್ಮಿಕ ವರ್ಗ ಅಂತಕ್ಕಂಥದ್ದು ಕ್ರಾಂತಿಕಾರಿ ಚಳವಳಿಯ ಬೆನ್ನೆಲುಬಾಗಿರ್ತೈತಿ. ಆದ್ರೆ ಅವರಲ್ಲಿ ಸಂಘಟನೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಗೆರಿಲ್ಲಾ ಚಟುವಟಿಕೆಗಳಲ್ಲಿ ಹೆಚ್ಚಿನ ತರಬೇತಿಯನ್ನ ಕೊಡಬೇಕಾಗಿರ್ತದೆ. ಹಾಗೆಯೇ ಕೃಷಿಕರು ಹಾಗೂ ಕೃಷಿ ಕಾರ್ಮಿಕರು ಭಾಗವಹಿಸದ ಯಾವುದೇ ಕ್ರಾಂತಿಯು ಯಶಸ್ವಿಯಾಗುವುದಿಲ್ಲ. ಯಾವ್ದಾದ್ರು ಒಂದು ಹೋರಾಟ ಅಥವಾ ಕ್ರಾಂತಿ ಯಶಸ್ವಿ ಆಗ್ಬೇಕಾಗಿತ್ತಂದ್ರ ಅಲ್ಲಿ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಭಾಗವಹಿಸ್ಬೇಕು. ಈ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಭಾಗವಹಿಸದೇ ಇರುವಂತ ಯಾವುದೇ ಚಳವಳಿಗಳು ಕೂಡ ಏನಾಗುವುದಿಲ್ಲ, ಯಶಸ್ವಿಯಾಗುವುದಿಲ್ಲ ಅಂತಕ್ಕಂಥದ್ದು ಮಾವೋರ್ ಅವರ ಅಭಿಪ್ರಾಯವಾಗಿದೆ. ಮಾವೋರ್ ಅವರ ಅಭಿಪ್ರಾಯದಲ್ಲಿ ಬೇಸಾಯಗಾರರನ್ನ ಕ್ರಾಂತಿಯ ಮುಂದಾಳುಗಳಂತೆ ನೋಡಿಕೊಳ್ಳಬೇಕು. ಬೇಸಾಯಗಾರರು ಅಂದ್ರೆ ಕೃಷಿ ಕಾರ್ಮಿಕರು ಅಂತ ಹೇಳ್ತಾರೆ, ಕೃಷಿ ಕೆಲಸ ಮಾಡ್ತಕ್ಕಂಥವ್ರು. ಈ ಬೇಸಾಯಗಾರರನ್ನ ಏನ್ ಮಾಡ್ಬೇಕ್ರಿ, ಕ್ರಾಂತಿಯ ಮುಂದಾಳುಗಳಂತೆ ನೋಡಿಕೊಳ್ಳಬೇಕು. ಪ್ರೊಫೆಸರ್ ಸೈಬಂಟ್ ಅವರು ಹೇಳ್ತಾರೆ, ಬೇಸಾಯಗಾರರಲ್ಲಿ ಮಾವೋ ನೀಡಿರುವ ಮಹತ್ವ ಅಸಂಪ್ರದಾಯವೋ ಹಾಗೂ ಮಾರ್ಕ್ಸ್ ಲೆನಿನ್ರ ಅಭಿಪ್ರಾಯಗಳ ಉತ್ತಮ ತಿಳುವಳಿಕೆಯೋ ಗೊತ್ತಿಲ್ಲ.
ಅಂತೂ ಚೀನಾದ ಸನ್ನಿವೇಶದಲ್ಲಿ ಕೃಷಿಕರ ನಾಯಕತ್ವ ಪ್ರಥಮ ಬಾರಿಗೆ ಕ್ರಾಂತಿಯನ್ನುಂಟು ಮಾಡಿದೆ ಅಂತ ಹೇಳಿ ಪ್ರೊಫೆಸರ್ ಸೈಮನ್ ಅವ್ರು ಹೇಳ್ತಾರೆ. ಕೇಳಬಹುದು ಈ ಪ್ರಶ್ನೆಯನ್ನ. ಈ ವಾಕ್ಯ ಯಾರ್ದು ಅಂತ ಹೇಳಿ ನೆನಪಿಟ್ಕೋರಿ. ಬೇಸಾಯಗಾರರಲ್ಲಿ ಮಾವೋ ನೀಡಿರುವಂತಹ ಮಹತ್ವ ಅದು ಅಸಂಪ್ರದಾಯವೋ ಅಥವಾ ಮಾರ್ಕ್ಸ್ ಲೆನಿನ್ ರವರ ಅಭಿಪ್ರಾಯಗಳ ಉತ್ತಮ ತಿಳುವಳಿಕೆಯೋ ಗೊತ್ತಿಲ್ಲ. ಅಂತೂ ಚೀನಾದ ಸನ್ನಿವೇಶದಲ್ಲಿ ಕೃಷಿಕರ ನಾಯಕತ್ವ ಏನಿದೆಯಲ್ಲ, ಇದು ಪ್ರಥಮ ಬಾರಿಗೆ ಕ್ರಾಂತಿಯನ್ನ ಉಂಟು ಮಾಡಿದೆ ಅಂತ ಹೇಳಿ ಪ್ರೊಫೆಸರ್ ಸೈಮಂಟ್ ಅವರು ಹೇಳ್ತಾರೆ. ನೆಕ್ಸ್ಟ್, ಪ್ರಥಮ ಬಾರಿಗೆ ಹಳ್ಳಿಗಳ ಪ್ರಾಮುಖ್ಯತೆಯನ್ನ ಮಾವೋರವರು ಗುರುತಿಸಿದ್ದಾರೆ. ಹಳ್ಳಿಗಳ ಪ್ರಾಮುಖ್ಯತೆಯನ್ನ ಪ್ರಥಮ ಬಾರಿಗೆ ಏನ್ ಮಾಡ್ಯಾರ್ರಿ, ಮಾವೋರವರು ಗುರುತಿಸಿದ್ದಾರೆ ಅಂತ ಹೇಳಿ. ಹಳ್ಳಿಗಳಿಂದ ಕಾರ್ಮಿಕರ ಮತ್ತು ರೈತರ ಕ್ರಾಂತಿಯು ಯಶಸ್ವಿಯಾಗುತ್ತದೆ ಅಂತಕ್ಕಂಥದ್ದು ಮಾವೋರವರ ಅಭಿಪ್ರಾಯವಾಗಿತ್ತು. ಹಳ್ಳಿಗಳಲ್ಲಿರ್ತಕ್ಕಂಥ ಕಾರ್ಮಿಕರು ಮತ್ತು ರೈತರ ಕ್ರಾಂತಿಯಿಂದ ಮಾತ್ರ ಏನ್ ಸಾಧ್ಯ ಆಗ್ತೈತ್ರಿ, ಕ್ರಾಂತಿ ಅಂತಕ್ಕಂಥದ್ದು, ಬದಲಾವಣೆ ಅಂತಕ್ಕಂಥದ್ದು ಆಗ್ತೈತಿ ಅಂತಕ್ಕಂಥದ್ದು ಮಾವೋರವರ ಅಭಿಪ್ರಾಯವಾಗಿತ್ತು. ಸರ್ ಸ್ಕ್ರೀನ್ ಬರಲ್ಲಾಗ್ಯದ್ರಿ. ಬಂತ್ರಿ? ಓಕೆ. ಅಧಿಕಾರ ತತ್ವದ ಮೇಲೆ ಮಾವೋ ಸೆತುಂಗ್ ಅತಿಯಾದ ನಂಬಿಕೆಯನ್ನ ಹೊಂದಿದ್ದು, ರಾಜಕೀಯ ಅಧಿಕಾರದ ಮೂಲಕ ಪ್ರತಿಯೊಬ್ಬರ ಯೋಜನೆಯ ಹಾಗೂ ಅಭಿಪ್ರಾಯಗಳನ್ನ ಬದಲಾಯಿಸಬಹುದಾಗಿದೆ. ಅದಕ್ಕಾಗಿ ಚೀನಾದಲ್ಲಿ ಮಸ್ತಿಷ್ಕ ಶುದ್ಧಿ ನಡೆಯಬೇಕು ಅಂತ ಹೇಳ್ತಾರ. ಅಧಿಕಾರ ತತ್ವದ ಮೇಲೆ ಏನ್ ಮಾಡಿದ್ರು ಅವರು, ಅತಿಯಾದ ನಂಬಿಕೆಯನ್ನ ಹೊಂದಿದ್ರು. ರಾಜಕೀಯ ಅಧಿಕಾರದ ಮೂಲಕ ಪ್ರತಿಯೊಬ್ಬರ ಯೋಜನೆಯ ಮತ್ತು ಅಭಿಪ್ರಾಯಗಳನ್ನ, ನಿಮ್ ಕೈ ಒಳಗಡೆ ರಾಜಕೀಯ ಅಧಿಕಾರ ಐತಂದ್ರ ನೀವು ಪ್ರತಿಯೊಬ್ಬರ ಯೋಜನೆಯನ್ನ ಮತ್ತು ಅಭಿಪ್ರಾಯಗಳನ್ನ ಬದಲಾಯಿಸಬಹುದಾಗಿದೆ. ಹಾಗಾಗಿ ಚೀನಾದಲ್ಲಿ ಏನಾಗಬೇಕು, ಮಸ್ತಿಷ್ಕ ಶುದ್ಧಿ ನಡಿಬೇಕು ಅಂತ ಹೇಳಿ ಮಾವೋರವ್ರು ಹೇಳ್ತಾರೆ. ಅದರ ಮುಖಾಂತರ ಏನ್ ಮಾಡ್ತಾರೆ ಅವರು, ಮುಖ್ಯವಾಗಿ ವಿದ್ಯಾರ್ಥಿಗಳು ಪಕ್ಷದ ಬೆಂಬಲಕ್ಕೆ ಸಾಧನವಾಗಿಟ್ಟುಕೊಳ್ಳುವಂತ ಪದ್ಧತಿ ಪ್ರಬಲಗೊಳಿಸ್ತಾರೆ ಅವರಲ್ಲಿ. ಮಸ್ತಿಷ್ಕ ಶುದ್ಧಿಯ ಮುಖಾಂತರ ಮುಖ್ಯವಾಗಿ ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳು ಪಕ್ಷದ ಬೆಂಬಲಕ್ಕೆ ಸಾಧನವಾಗಿ ಇಟ್ಕೋತಾರ ಅವರು. ಮಾವೋರವರ ಪ್ರಕಾರ ಏನಿದೆ, ಇಡೀ ಪ್ರಪಂಚವನ್ನ ಬಂದೂಕಿನಿಂದ ರೂಪಿಸಬಹುದಾಗಿದೆ. ಮಾವೋರವರ ಅಭಿಪ್ರಾಯದಲ್ಲಿ ಇಡೀ ಪ್ರಪಂಚವನ್ನ ಬಂದೂಕಿನಿಂದ ರೂಪಿಸಬಹುದಾಗಿದೆ. ಯಾರೇ ಆಗಲಿ ರಾಜಕೀಯ ಅಧಿಕಾರವನ್ನ ಹೊಂದಬೇಕಾದರೆ ಅವರಲ್ಲಿ ಪ್ರಬಲ ಸೈನ್ಯದ ಅವಶ್ಯಕತೆ ಇರುತ್ತದೆ. ಯಾರೇ ಆಗಿರ್ಲಿ ರಾಜಕೀಯ ಅಧಿಕಾರವನ್ನ ಹೊಂದ್ಬೇಕಾಗಿತ್ತಂದ್ರ ಅವರಲ್ಲಿ ಏನ್ ಬೇಕ್ರಿ, ಪ್ರಬಲವಾದಂತ ಸೈನ್ಯ ಬೇಕು. ಹಾಗಾಗಿ ಪ್ರಪಂಚವನ್ನ ಬಂದೂಕಿನಿಂದ ರೂಪಿಸಬಹುದಾಗಿದೆ ಅಂತ ಹೇಳಿ ಮಾವೋರವ್ರು ಹೇಳ್ತಾ ಇದ್ರು. ಪ್ರೊಫೆಸರ್ ಸೈಮನ್ ಹೇಳ್ತಾರೆ, ಮಾವೋರವರಂತಹ ಕೆಲವು ನಾಯಕರು, ಚಿಂತಕರು, ಕಮ್ಯುನಿಸ್ಟ್ ನಾಯಕರು ಯುದ್ಧ ಹಾಗೂ ಸೈನಿಕ ಶಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರುತ್ತಾರೆ ಅಂತ ಹೇಳಿ ಪ್ರೊಫೆಸರ್ ಸೈಮನ್ ಏನ್ ಹೇಳ್ತಾರೆ, ಮಾವೋರವರಂತಹ ಕೆಲವು ನಾಯಕರು, ಚಿಂತಕರು, ಕಮ್ಯುನಿಸ್ಟ್ ನಾಯಕರು ಏನ್ ಮಾಡ್ತಾರೆ, ಯುದ್ಧ ಹಾಗೂ ಸೈನಿಕ ಶಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತಾರೆ ಅಂತ ಹೇಳ್ತಾರೆ. ಮುಂದುವರೆದು, ಮಾವೋರವರ ದೃಷ್ಟಿಯಲ್ಲಿ ಯುದ್ಧ ಒಂದೇ ಬಂಡವಾಳಶಾಹಿ ಪ್ರಭುತ್ವವನ್ನ ತೊಡೆದು ಹಾಕಿ ಆ ಸ್ಥಾನದಲ್ಲಿ ಕಮ್ಯುನಿಸಂ ಅನ್ನ ಸ್ಥಾಪಿಸಬಹುದಾಗಿದೆ. ಏನ್ರಿ, ಬಂಡವಾಳಶಾಹಿ ಪ್ರಭುತ್ವವನ್ನ ತೊಡೆದು ಹಾಕಿ ಆ ಸ್ಥಾನದಲ್ಲಿ ಕಮ್ಯುನಿಸಂ ಅನ್ನ ಸ್ಥಾಪಿಸ್ಬೇಕಾಗಿತ್ತಂದ್ರ ಯುದ್ಧ ಒಂದೇ ಬೇಕು, ಯುದ್ಧದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಮಾವೋರವರ ಅಭಿಪ್ರಾಯವಾಗಿತ್ತು. ರಾಜಕೀಯ ಅಧಿಕಾರಕ್ಕೆ ಬರಲು ಹವಣಿಸುವವರು ತಮ್ಮ ವಿರೋಧಿ ಗುಂಪನ್ನ ಮೊದಲು ನಾಶಪಡಿಸಬೇಕು ಅಂತ ಹೇಳ್ತಾರೆ ಮಾವೋರವರು. ರಾಜಕೀಯ ಅಧಿಕಾರಕ್ಕೆ ಯಾಕೆ ಬರ್ಬೇಕಂತಾರಲ್ಲ, ಮೊದಲ ಅವ್ರ ಏನ್ ಮಾಡ್ಬೇಕ್ರಿ, ತಮ್ಮ ವಿರೋಧಿಗಳ ಗುಂಪನ್ನ ಮೊದಲು ನಾಶಪಡಿಸಬೇಕು. ಆದುದರಿಂದ ರಾಜ್ಯದ ಮೊದಲ ಕರ್ತವ್ಯ ಹಾಗೂ ಜವಾಬ್ದಾರಿ ಎಂದರೆ ಕಾರ್ಮಿಕ ವರ್ಗದವರ ವಿರುದ್ಧ ಸಿಡಿದೇಳುವಂತಹ ಎಲ್ಲಾ ವರ್ಗದ ಜನರನ್ನ ನಿರ್ದಯವಾಗಿ ನಾಶಗೊಳಿಸುವುದು. ಏನ್ ಮಾಡೋದ್ರಿ, ರಾಜ್ಯದ ಮೊದಲ ಕರ್ತವ್ಯ ಅಂತ ಹೇಳಿದ್ರ ಅಥವಾ ಮೊದಲ ಜವಾಬ್ದಾರಿ ಅಂತ ಹೇಳಿದ್ರ ಕಾರ್ಮಿಕ ವರ್ಗದ ವಿರುದ್ಧ ಯಾರು ಸಿಡಿದೇಳ್ತಾರಲ್ಲ ಆ ಎಲ್ಲಾ ವರ್ಗದ ಜನರನ್ನ ಏನ್ ಮಾಡೋದ್ರಿ, ನಿರ್ದಯವಾಗಿ ನಾಶ ಮಾಡುವುದು ಅಂತ ಹೇಳಿ. ಮತ್ತೇನ್ ಮಾಡ್ತಾರ್ರಿ ಮಾವೋರವರು, ಏಕ ವ್ಯಕ್ತಿ ಪೂಜೆಯನ್ನ ಪ್ರತಿಪಾದಿಸುತ್ತಾರೆ. ಏಕ ವ್ಯಕ್ತಿ ಪೂಜೆ, ರಾಜಕೀಯ ಒಳಗಡೆ ಏಕ ವ್ಯಕ್ತಿ ಪೂಜೆಯನ್ನು ಇವರು ಏನ್ ಮಾಡ್ತಾರೆ, ಪ್ರತಿಪಾದಿಸುತ್ತಾರೆ. ಅಂತಹ ವ್ಯಕ್ತಿಯು ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದು ಆತನ ಹೇಳಿಕೆಯನ್ನ ಕಾನೂನು ಎಂದು ಪರಿಗಣಿಸಲಾಗುತ್ತದೆ. ಮಾವೋರವ್ರು ಏನ್ ಮಾಡ್ತಾರ್ರಿ, ಏಕ ವ್ಯಕ್ತಿ ಪೂಜೆಯನ್ನ ಪ್ರತಿಪಾದಿಸುತ್ತಾರೆ.
ಹಾಗೂ ಅಂತಹ ವ್ಯಕ್ತಿ ಏನಾಗಿರ್ತಾನೆ, ಏಕ ವ್ಯಕ್ತಿ ಪೂಜೆಗೊಳ್ತಕ್ಕಂತ ವ್ಯಕ್ತಿ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದು ಆತನ ಹೇಳಿಕೆಯನ್ನ ಕಾನೂನು ಅಂತ ಹೇಳಿ ಪರಿಗಣಿಸಲಾಗ್ತದೆ. ಮತ್ತೆ ಮಾವೋರವ್ರು ಏನ್ ಮಾಡ್ತಾರೆ, ಯುದ್ಧ ಮತ್ತು ಸಂಧಿಯ ತತ್ವವನ್ನ ಪ್ರತಿಪಾದಿಸುತ್ತಾರೆ. ಯುದ್ಧ ಮತ್ತು ಸಂಧಿಯ ತತ್ವವನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ಬೋದು. ಯುದ್ಧ ಮತ್ತು ಸಂಧಿಯ ತತ್ವವನ್ನ ಪ್ರತಿಪಾದಿಸಿದವರು ಮಾವೋರವರು. ಪ್ರಥಮವಾಗಿ ಎಲ್ಲಾ ಬಂಡವಾಳಶಾಹಿಗಳು ಯುದ್ಧದಲ್ಲಿ ತೊಡಗುವಂತೆ ಮಾಡಿ ಅವರ ಎಲ್ಲಾ ಶಕ್ತಿ ಕುಂಠಿತಗೊಂಡಾಗ ಸಂಧಿಗಾಗಿ ಆಹ್ವಾನಿಸಬೇಕು. ಮೊದಲನಾಗಿ ಏನ್ ಮಾಡ್ಬೇಕ್ರಿ, ಎಲ್ಲಾ ಬಂಡವಾಳಶಾಹಿಗಳು ಯುದ್ಧದೊಳಗೆ ತೊಡಗುವಂಗ, ಯುದ್ಧ ಮಾಡುವಂಗ ಮಾಡ್ಬೇಕು. ಅವಾಗ ಏನ್ ಮಾಡೋದು, ಅವರ ಎಲ್ಲಾ ಶಕ್ತಿ ಕುಂಠಿತಗೊಂಡಾಗ, ಯುದ್ಧದಲ್ಲಿ ಅವರ ಎಲ್ಲಾ ಶಕ್ತಿ ಕುಂಠಿತಗೊಂಡಾಗ ಸಂಧಿಗಾಗಿ, ಸಂಧಿ ಅಂದ್ರೆ ಏನ್ರಿ, ಒಪ್ಪಂದಕ್ಕಾಗಿ ಅವ್ರನ್ನ ಏನ್ ಮಾಡ್ಬೇಕ್ರಿ, ಆಹ್ವಾನಿಸಬೇಕು. ಒಪ್ಪಂದ ಆಹ್ವಾನಿಸಿ ಏನ್ ಮಾಡೋದು, ಅದೇ ಕಾಲದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನ ವೃದ್ಧಿಸಿಕೊಂಡು, ಸಂಧಿ ಕಾಲದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ವೃದ್ಧಿಸಿಕೊಂಡು ಶಾಂತಿ ವಾತಾವರಣವನ್ನ ಕೆಡಿಸಿದ ಅಪರಾಧಕ್ಕಾಗಿ. ಯಾಕ್ರಿ, ಮೊದಲನೇದು ಯುದ್ಧದಲ್ಲಿ ತೊಡಗುವಂತೆ ಮಾಡ್ಬೇಕು. ಅವರೆಲ್ಲಾ ಶಕ್ತಿ ಕುಂಠಿತಗೊಂಡಾಗ ಏನ್ ಮಾಡೋದ್ರಿ, ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಂಡು ಸಂಧಿ ಕಾಲದಲ್ಲಿ ಅವರನ್ನ ಶಾಂತಿ ವಾತಾವರಣವನ್ನ ಹಾಳು ಮಾಡಿದ ಅಪರಾಧಕ್ಕಾಗಿ ಬಂಧಿಸಬೇಕು. ಇಲ್ಲ ಅಂತ ಹೇಳಿದ್ರ ಕ್ಷಿಪ್ರವಾಗಿ ಅವರ ಮೇಲೆ ಆಕ್ರಮಣ ಮಾಡಿ, ಸ್ಪೀಡ್ ಆಗಿ ಅವ್ರ ಮೇಲೆ ಏನ್ ಮಾಡೋದ್ರಿ, ಆಕ್ರಮಣ ಮಾಡಿ ಅವರ ಗಡಿ ಪ್ರದೇಶಗಳನ್ನ ಆಕ್ರಮಿಸಿಕೊಂಡು ತಮಗೆ ಅನುಕೂಲವಾಗುವಂತ ಒಪ್ಪಂದಗಳಿಗೆ ಏನ್ ಮಾಡ್ಬೇಕ್ರಿ, ಸಹಿ ಹಾಕಿಸಬೇಕು. ಓಕೆ ನೋಡ್ರಿ, ಕ್ಲಿಯರ್ ಆಗಿ ಕೇಳಿಸ್ಕೊರಿ. ನಮಗೆ ಮೊದಲನೇದು ಯುದ್ಧಕ್ಕೆ ಬರೋ ತರ ಮಾಡ್ಬೇಕು, ಅವ್ರೆಲ್ಲರೂ ಸೇರಿ ಯುದ್ಧಕ್ಕೆ ಬರೋ ತರ ಮಾಡ್ಬೇಕು. ಯುದ್ಧಕ್ಕೆ ಬಂದ ನಂತರ ಅವರೆಲ್ಲರ ಶಕ್ತಿಯನ್ನ ಕುಂಠಿತಗೊಳಿಸ್ಬೇಕು. ಅವರ ಶಕ್ತಿಯನ್ನ ಕುಂಠಿತಗೊಳಿಸಿ ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಂಡು ಅವ್ರನ್ನ ಸಂಧಿಗೆ ಆಹ್ವಾನಿಸಬೇಕು. ಸಂಧಿ ಅಂದ್ರೆ ಒಪ್ಪಂದ, ಒಪ್ಪಂದಕ್ಕೆ ಆಹ್ವಾನ ಮಾಡಿದಂತ ಸಂದರ್ಭದಲ್ಲಿ ಏನ್ ಮಾಡೋದ್ರಿ, ಶಾಂತಿ ವಾತಾವರಣವನ್ನ ಹಾಳು ಮಾಡಿದ ಕಾರಣಕ್ಕೆ, ಕೆಡಿಸಿದ ಕಾರಣಕ್ಕಾಗಿ ಅವ್ರನ್ನ ಏನ್ ಮಾಡ್ಬೇಕ್ರಿ, ಬಂಧಿಸಬೇಕು. ಇಲ್ಲ ಅಂತ ಹೇಳಿದ್ರ ಕ್ಷಿಪ್ರವಾಗಿ ಅವರ ಮೇಲೆ ಆಕ್ರಮಣ ಮಾಡಿ ಅವರ ಗಡಿ ಪ್ರದೇಶಗಳನ್ನ ಆಕ್ರಮಿಸಿಕೊಂಡು ತಮಗೆ ಏನೇನ್ ಅನುಕೂಲ ಆಕವಲ್ಲ ಆ ಎಲ್ಲಾ ಅನುಕೂಲವಾಗತಕ್ಕಂತ ಒಪ್ಪಂದಗಳಿಗೆ ಏನ್ ಮಾಡ್ಬೇಕ್ರಿ, ಸಹಿ ಹಾಕಿಸ್ಕೋಬೇಕು ಅಂತ ಹೇಳಿ ಮಾವೋರವ್ರು ಹೇಳ್ತಾರೆ. ಮಾವೋರವ್ರು ಏನ್ ಮಾಡ್ತಾರ್ರಿ, ಕ್ರಾಂತಿಯ ನಂತರ ರಾಜ್ಯದ ಬಗ್ಗೆ ಚರ್ಚಾಸ್ಪದ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. ಮಾವೋರವ್ರು ಕ್ರಾಂತಿ ಆಗ್ತಿತ್ತಲ್ಲ, ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ಮಧ್ಯೆ ಕ್ರಾಂತಿ ಆಗತ್ತಲ್ಲ, ಆ ಕ್ರಾಂತಿ ಅಂದ್ರ ಕ್ರಾಂತಿಯ ನಂತರದ ರಾಜ್ಯದ ಬಗ್ಗೆ ಏನ್ ಮಾಡ್ತಾರ, ಅವರು ಚರ್ಚಾಸ್ಪದ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಮಂಡಿಸ್ತಾರೆ. ಹೊಸ ಪ್ರಜಾಪ್ರಭುತ್ವದ ನಿರ್ಮಾಣದ ಬಗ್ಗೆ ವಿವರಣೆಯನ್ನ ನೀಡ್ತಾರೆ. ಅದು ಪಾಶ್ಚಾತ್ಯ ಪ್ರಭುತ್ವಕ್ಕಿಂತ ಭಿನ್ನವಾಗಿದೆ, ಏಕೆಂದರೆ ಅಲ್ಲಿ ಕೇವಲ ಬಂಡವಾಳಶಾಹಿಗಳ ಆಡಳಿತವಿರುತ್ತದೆ. ಅಲ್ಲಿ ಏನಿರ್ತೈತ್ರಿ, ಬಂಡವಾಳಶಾಹಿಗಳ ಆಡಳಿತವಿರುತ್ತದೆ. ಆದರೆ ನವ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಕಾರ್ಮಿಕರ ಆಳ್ವಿಕೆ ಇರುತ್ತದೆ. ನವ ಪ್ರಜಾಪ್ರಭುತ್ವ ಪದ್ಧತಿ ಒಳಗಡೆ ಏನಿರ್ತೈತ್ರಿ, ಕಾರ್ಮಿಕರ ಆಳ್ವಿಕೆ ಇರ್ತದೆ ಅಂತ ಹೇಳಿ ಮಾವೋರವರು ಹೇಳ್ತಾರೆ. ಈ ಪದ್ಧತಿ ಒಳಗಡೆ ಬಂಡವಾಳಶಾಹಿಗಳ ಆಸ್ತಿಯನ್ನ ವಶಪಡಿಸಿಕೊಳ್ಳಲಾಗುವುದಿಲ್ಲ. ನವ ಪ್ರಜಾಪ್ರಭುತ್ವ ಪದ್ಧತಿ ಒಳಗಡೆ ಏನ್ ಮಾಡಂಗಿಲ್ರಿ, ಬಂಡವಾಳಶಾಹಿಗಳ ಆಸ್ತಿಯನ್ನ ವಶಪಡಿಸಿಕೊಳ್ಳಲಾಗುವುದಿಲ್ಲ. ಹಾಗೆಯೇ ಉತ್ಪಾದನೆಯನ್ನು ಕೂಡ ಕಡಿತಗೊಳಿಸುವುದಿಲ್ಲ. ಬಂಡವಾಳಶಾಹಿಗಳ ಆಸ್ತಿಯನ್ನ ಆಕ್ರಮಣ ಮಾಡಂಗಿಲ್ಲ, ಹಾಗೆ ಉತ್ಪಾದನೆಯನ್ನ ಏನ್ ಮಾಡಂಗಿಲ್ರ, ಕಡಿತನಗೊಳಿಸೋದಿಲ್ಲ. ಆದರೆ ಕಾರ್ಮಿಕರು ಶೋಷಿಸಲ್ಪಡುವುದನ್ನ ನಿಷೇಧಿಸಲಾಗುತ್ತದೆ. ಆದ್ರೆ ಏನ್ ಮಾಡ್ತಾರೋ, ಕೇವಲ ಒಂದನ್ನೇ ಮಾಡ್ತಾರೋ, ಕಾರ್ಮಿಕರು ಶೋಷಿಸಲ್ಪಡುವುದನ್ನ ನಿಷೇಧಿಸಲಾಗುತ್ತದೆ. ಭೂಮಿಯನ್ನ ಊಳುವವರಿಗೆ ನೀಡಲಾಗುತ್ತದೆ. ನೋಡ್ರಿ, ಬಂಡವಾಳಶಾಹಿಗಳ ಆಸ್ತಿಯನ್ನ ವಶಪಡಿಸಿಕೊಳ್ಳುವುದಿಲ್ಲ, ಉತ್ಪಾದನೆಯನ್ನ ಕಡಿತಗೊಳಿಸುವುದಿಲ್ಲ. ನವ ಪ್ರಜಾಪ್ರಭುತ್ವ ಪದ್ಧತಿಯ ಕಾರ್ಮಿಕರ ಆಳ್ವಿಕೆಯಲ್ಲಿ ಏನ್ ಮಾಡ್ತಾರಂತ ಅಂದ್ರ, ಕಾರ್ಮಿಕರ ಮೇಲೆ ಏನು ಶೋಷಣೆ ಆಗ್ತದಲ್ಲ, ಆ ಶೋಷಣೆಯನ್ನ ನಿಷೇಧಿಸಲಾಗ್ತದೆ. ಭೂಮಿಯನ್ನ ಊಳುವವರಿಗೆ ನೀಡಲಾಗ್ತದೆ. ನವ ಸಮಾಜದಲ್ಲಿ ಸಂಸ್ಕೃತಿಯ ಉದ್ದೀಪನೆಗೆ ಅವಕಾಶವಿರುವುದಿಲ್ಲ ಅಂತ ಹೇಳಿ, ಅವಕಾಶವಿರ್ತದೆ ಅಂತ ಹೇಳಿ. ಈ ನವ ಪ್ರಜಾಪ್ರಭುತ್ವ ಪದ್ಧತಿ ಒಳಗಡೆ ಏನಿರ್ತೈತ್ರಿ, ಸಂಸ್ಕೃತಿಯ ಉದ್ದೀಪನೆಗೆ ಅವಕಾಶವಿರ್ತದೆ ಅಂತಕ್ಕಂಥ ಮಾತನ್ನ ಮಾವೋರವ್ರು ಹೇಳ್ತಾರೆ. ಅದ್ರ ಜೊತೆಗೆ ಈ ಮಾವೋ ಸಿದ್ಧಾಂತದ ಮೂಲಭೂತ ವಿಚಾರಗಳನ್ನ ನಾವು ನೋಡ್ತಾ ಹೋದ್ವಿ, ಪ್ರಮುಖವಾದಂತ ವಿಚಾರಗಳನ್ನ ನೋಡ್ತಾ ಹೋದ್ವಿ, ಮಾವೋವಾದವು ಮಾರ್ಕ್ಸ್ ವಾದ ಮತ್ತು ಲೆನಿನ್ ವಾದಗಳ ಸಂಯೋಜನೆಯಾಗಿದೆ ಅಂತ ಹೇಳಿ. ಈ ಮಾವೋವಾದ ಏನಾಗೈತ್ರಿ, ಮಾರ್ಕ್ಸ್ ವಾದ ಮತ್ತು ಲೆನಿನ್ ವಾದಗಳ ಸಂಯೋಜನೆಯಾಗಿದೆ. ಅದು ಸೋವಿಯತ್ ರಷ್ಯಾ ಪರಿಷ್ಕೃತ ಸಮತಾವಾದವನ್ನ ವಿರೋಧಿಸುತ್ತದೆ.
ಮಾವೋವಾದ ಏನ್ ಮಾಡ್ತೈತ್ರಿ, ಮಾರ್ಕ್ಸ್ವಾದ ಮತ್ತು ಲೆನಿನ್ ವಾದ ಏನೈತಲ್ಲ ಈ ಎರಡರ ಸಂಯೋಜನೆ ಆಗೈತಿ. ಅದು ಸೋವಿಯತ್ ರಷ್ಯಾ ಏನ್ ಪರಿಷ್ಕರಣೆ ಮಾಡಿದೆಯಲ್ಲ ಸಮತಾವಾದ, ಆ ಸಮತಾವಾದವನ್ನು ಏನ್ ಮಾಡ್ತದೆ, ಅದು ವಿರೋಧಿಸ್ತದೆ. ಮಾವೋ ಸೆತುಂಗ್ ಯುದ್ಧ ಮತ್ತು ಕ್ರಾಂತಿ ವಿಧಾನಗಳನ್ನ ಎತ್ತಿ ಹಿಡಿದಿದ್ದ ಬಂಡವಾಳಶಾಹಿಗಳು ಮತ್ತು ಸಾಮ್ರಾಜ್ಯಶಾಹಿಗಳ ಹಿಡಿತದಿಂದ ಜನತೆಯನ್ನ ಮುಕ್ತಗೊಳಿಸಲು ಅಥವಾ ಬಿಡುಗಡೆಗೊಳಿಸಲು ಮಾವೋ ಏನ್ ಮಾಡ್ತಾನ್ರಿ, ಜನತಾ ಯುದ್ಧವನ್ನ ಬೆಂಬಲಿಸ್ತಾನೆ. ಜನತಾ ಯುದ್ಧವನ್ನ ಬೆಂಬಲಿಸಿದವರು ಯಾರು ಅಂತ ಕೇಳ್ಬೋದು. ಜನತಾ ಯುದ್ಧವನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತಂದಾಗ ಮಾವೋ. ಯಾಕಂತಂದಾಗ ಏನ್ ಮಾಡ್ತಾನ್ರಿ, ಯುದ್ಧ ಮತ್ತು ಕ್ರಾಂತಿ ವಿಧಾನಗಳನ್ನು ಎತ್ತಿ ಹಿಡಿದಿದ್ದ ಬಂಡವಾಳಶಾಹಿಗಳು ಮತ್ತು ಸಾಮ್ರಾಜ್ಯಶಾಹಿಗಳ ಹಿಡಿತದಿಂದ ಜನತೆಯನ್ನ ಮುಕ್ತಗೊಳಿಸ್ಬೇಕಾಗಿತ್ತು, ಬಿಡುಗಡೆಗೊಳಿಸ್ಬೇಕಾಗಿತ್ತು. ಹಾಗಾಗಿ ಏನ್ ಮಾಡ್ತಾರ ಅವರು, ಜನತಾ ಯುದ್ಧ, ಜನರ ಕ್ರಾಂತಿಯನ್ನ ಏನ್ ಮಾಡ್ತಾನ್ರಿ, ಮಾವೋ ಬೆಂಬಲಿಸ್ತಾನೆ. ನೆಕ್ಸ್ಟ್, ಚೀನಾ ವಿಶ್ವ ನಾಯಕತ್ವವನ್ನ ಹೊಂದಲೇಬೇಕು ಅಂತಕ್ಕಂಥದ್ದು ಮಾವೋವಾದದ ಮುಖ್ಯ ಧ್ಯೇಯವಾಗಿದೆ. ಮಾವೋರವರ ಮುಖ್ಯ ಧ್ಯೇಯ ಏನ್ರಿ, ಚೀನಾ ಏನ್ ಮಾಡ್ಬೇಕು, ವಿಶ್ವದ ನಾಯಕತ್ವವನ್ನ ಹೊಂದಲೇಬೇಕು ಅಂತಕ್ಕಂಥದ್ದು ಅವರ ಧ್ಯೇಯ ಆಗಿತ್ತು. ಹಾಗಾಗಿ ಚೀನಾ ಶಸ್ತ್ರಾಸ್ತ್ರಗಳನ್ನ ಹೊಂದಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಆಕ್ರಮಣ ಮಾಡಬೇಕೆಂಬುದು ಅದರ ಉದ್ದೇಶ ಆಗಿತ್ತು. ಒಟ್ಟು ವಿಶ್ವದ ನಾಯಕ ಯಾರಾಗಬೇಕು, ಚೀನಾ ಆಗ್ಬೇಕು ಅಂತಕ್ಕಂಥ ಆಲೋಚನೆ ಇತ್ತು. ಓಕೆ. ಮಾರ್ಕ್ಸ್ ಮತ್ತು ಲೆನಿನ್ ತತ್ವದ ಅನುಯಾಯಿಯಾಗಿದ್ದ ಮಾವೋರವರು, ಮಾರ್ಕ್ಸ್ ಮತ್ತು ಲೆನಿನ್ ರವರ ತತ್ವದ ಅನುಯಾಯಿಯಾಗಿರ್ತಕ್ಕಂಥ ಮಾವೋರವರು ಸಮತಾವಾದ ಪರಿಷ್ಕರಣವನ್ನ ವಿರೋಧಿಸಿದ್ದಾರೆ. ಸಮತಾವಾದವನ್ನ ಪರಿಷ್ಕರಣೆ ಮಾಡೋದನ್ನ ಏನ್ ಮಾಡ್ತಾರೆ ಇವರು, ವಿರೋಧಿಸ್ತಾರೆ. ಈ ಮಾವೋವಾದದಲ್ಲಿ ಮತ್ತೆ ನೋಡುದಿಲ್ಲ, ಬೌದ್ಧಿಕ ಸ್ವಾತಂತ್ರ್ಯಕ್ಕೆ ಅವಕಾಶವಿರೋದಿಲ್ಲ. ಮಾವೋವಾದದೊಳಗಡೆ ಬೌದ್ಧಿಕ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ ಅಂತಕ್ಕಂಥದ್ದು. ಓಕೆ, ಇಷ್ಟ ಏನೈತೆ ಅಂದ್ರೆ ನಿಮ್ಗ ಮಾವೋರವರ ವಿಚಾರಧಾರೆಗಳು. ಈ ಭಾಗದಿಂದ ಒಂದು ಪ್ರಶ್ನೆ ಬರ್ತಾ ಇರ್ತದೆ. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರ, ಪ್ರಮುಖವಾಗಿ ಭಾರತದ ರಾಜಕೀಯ ಚಿಂತಕರ ಒಳಗಡೆ ಕೌಟಿಲ್ಯ ಅಂತ ಹೇಳಿ ಬರ್ತಾನ್ರಿ. ಕೌಟಿಲ್ಯ ಅಂತ ಹೇಳಿ ಬರ್ತಾನೋ, ಇದನ್ನ ನೋಡ್ತಾ ಹೋಗ್ರಿ. ಪ್ರಾಚೀನ ಕಾಲದ ಭಾರತದ ಪ್ರಸಿದ್ಧ ರಾಜನೀತಿ ತಜ್ಞನಾಗಿರ್ತಕ್ಕಂಥ ಈತನಿಗೆ ಚಾಣಕ್ಯ, ವಿಷ್ಣುಗುಪ್ತ ಅಂತಕ್ಕಂಥ ಹೆಸರುಗಳಿವೆ. ಕೌಟಿಲ್ಯನಿಗೆ ಬೇರೆ ಬೇರೆ ಹೆಸರುಗಳಿದ್ದು, ಒಂದು ಚಾಣಕ್ಯ, ವಿಷ್ಣುಗುಪ್ತ ಅಂತ ಹೇಳಿ. ಈತ ಏನಾಗಿದ್ದಂದ್ರ ಪ್ರಾಚೀನ ಭಾರತದ ಪ್ರಮುಖ ಪ್ರಸಿದ್ಧ ರಾಜಕೀಯ ತಜ್ಞನಾಗಿದ್ದ. ಈತನ ಪ್ರಸಿದ್ಧ ಕೃತಿ ಯಾವುದು ಅಂತಂದಾಗ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಕೌಟಿಲ್ಯನ ಪ್ರಸಿದ್ಧ ಕೃತಿ. ಇದನ್ನ ಮೆಕೆವಲಿಯ ದಿ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ. ಇದನ್ನ ಏನ್ ಮಾಡ್ತಾರೆ, ಮೆಕೆವಲಿಯ ದಿ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ. ಮತ್ತು ಕೌಟಿಲ್ಯನನ್ನ ಭಾರತದ ಮೆಕೆವಲಿ ಎನ್ನಲಾಗಿದೆ. ಏನ್ರಿ, ಕೌಟಿಲ್ಯನ ಕೃತಿಯಾಗಿರ್ತಕ್ಕಂಥ ಅರ್ಥಶಾಸ್ತ್ರವನ್ನ ಮೆಕೆವಲಿಯ ದಿ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ. ಮತ್ತ ಕೌಟಿಲ್ಯನನ್ನ ಭಾರತದ ಮೆಕೆವಲಿ ಅಂತ ಹೇಳಿ ಕರೆಯಲಾಗಿದೆ. ಕೌಟಿಲ್ಯನು ತಕ್ಷಶಿಲೆಯಲ್ಲಿ ಜನಿಸಿದ. ಕೌಟಿಲ್ಯನು ತಕ್ಷಶಿಲೆಯಲ್ಲಿ ಜನಿಸಿದ. ಇವನ ಶಿಕ್ಷಣವು ಪುರುಷಪುರ ಅಥವಾ ಈಗಿನ ಪಾಕಿಸ್ತಾನದ ಪೇಶಾವರ ಬಳಿಯ ತಕ್ಷಶಿಲಾ ವಿದ್ಯಾಪೀಠದಲ್ಲಿ ನಡೆಯಿತು ಅಂತ ಹೇಳಿ. ಇವರ ಶಿಕ್ಷಣ ತಕ್ಷಶಿಲಾ ವಿದ್ಯಾಪೀಠದಲ್ಲಿ ನಡೀತು. ಈ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ. ಕೌಟಿಲ್ಯ ಏನ್ ಕೆಲಸ ಮಾಡ್ತಾ ಇದ್ದ, ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿಯಾಗಿ ಈತ ಏನ್ ಮಾಡ್ತಾ ಇದ್ದ, ಕೆಲಸ ಮಾಡ್ತಾ ಇದ್ದ. ಅಂದ್ರ ಮೌರ್ಯರ ಕಾಲದೊಳಗಡೆ. ಕುಟಿಲ ಪದದಿಂದ, ಓಕೆ, ಕುಟಿಲ ಪದದಿಂದ ಕೌಟಿಲ್ಯ ಅಂತಕ್ಕಂಥದ್ದು ಬಂದಿದೆ. ಅಥವಾ ಕುಟಿಲ ಅಂತಕ್ಕಂಥ ಮೂಲ ಪುರುಷ ಇದ್ದ. ಈತ ಕೌಟಿಲ್ಯ ಗೋತ್ರದವನಾಗಿರುವುದರಿಂದ ಇವನನ್ನ ಕೌಟಿಲ್ಯ ಅಂತ ಕರೀತಾರೋ. ನೆಕ್ಸ್ಟ್, ಚನಕನ ಮಗ ಅಂತ ಹೇಳಿ ಗುರುತಿಸ್ಕೊಂಡಿರೋದ್ರಿಂದ ಚಾಣಕ್ಯ ಅಂತ ಕರೀತಾರೋ. ಜೊತೆಗೆ ಅರ್ಥಶಾಸ್ತ್ರ ಕೃತಿಯ ಕೊನೆಯಲ್ಲಿ ಕೃತಿಕಾರ ಯಾರು ಅಂದಾಗ ವಿಷ್ಣುಗುಪ್ತ ಅಂತ ಇರೋದ್ರಿಂದ ಈತನನ್ನ ವಿಷ್ಣುಗುಪ್ತ ಅಂತ ಕೂಡ ಕರೀತಾರೋ. ಕುಟಿಲ ಪದದಿಂದ ಕೌಟಿಲ್ಯ ಅಂತ ಬಂದೈತ್ರಿ. ಕುಟಿಲ ಅಂತಕ್ಕಂಥ ಮೂಲ ಪುರುಷ ಇದ್ದ ಅಂತ ಇವರು ಸಮುದಾಯದೊಳಗಡೆ. ನೆಕ್ಸ್ಟ್, ಈತ ಕೌಟಿಲ್ಯ ಗೋತ್ರದವನಾಗಿರೋದ್ರಿಂದ ಇವನನ್ನ ಕೌಟಿಲ್ಯ ಅಂತ ಕರಿತಾ ಇದ್ರು. ಚನಕನ ಮಗನಾಗಿರೋದ್ರಿಂದ ಚಾಣಕ್ಯ ಅಂತ ಕರಿತಾ ಇದ್ರು. ಅರ್ಥಶಾಸ್ತ್ರದ ಕೃತಿಯ ಕೊನೆಯಲ್ಲಿ ಕೃತಿಕಾರ ಯಾರು ಅಂದಾಗ ವಿಷ್ಣುಗುಪ್ತ ಅಂತ ಇದೆ. ಹಾಗಾಗಿ ವಿಷ್ಣುಗುಪ್ತ ಅಂದ್ರೂ ಒಂದೇ, ಕೌಟಿಲ್ಯ ಅಂದ್ರೂ ಒಂದೇ, ಚಾಣಕ್ಯ ಅಂದ್ರೂ ಕೂಡ ಒಂದೇ. ಹಂಗಾದ್ರೆ ಈತನ ಕಾಲ ಯಾವುದು, ಕೌಟಿಲ್ಯನ ಕಾಲ ಯಾವುದು ಅಂತ ನಾವು ನೋಡ್ತಾ ಹೋದಾಗ, ಕೌಟಿಲ್ಯನ ಕಾಲ ಕ್ರಿಸ್ತ ಪೂರ್ವ 4ನೇ ಶತಮಾನ. ಕ್ರಿಸ್ತ ಪೂರ್ವ 4ನೇ ಶತಮಾನ ಕೌಟಿಲ್ಯನ ಕಾಲ. ಚಂದ್ರಗುಪ್ತ ಮೌರ್ಯ ಪಟ್ಟಕ್ಕೆ ಬಂದದ್ದು ಕ್ರಿಸ್ತ ಪೂರ್ವ 371ರಲ್ಲಿ ಅಂತ ಇದೆ. ಇದೇ ಏನಾಗಿತ್ತಂದ್ರ ಕೌಟಿಲ್ಯನ ಕಾಲ ಆಗಿತ್ತು. ಯಾಕಂದ್ರ ಚಂದ್ರಗುಪ್ತ ಮೌರ್ಯನ ಕಾಲದೊಳಗಡೆ
ಅಥವಾ ಅವನ ಆಸ್ಥಾನದೊಳಗಡೆ ಕೌಟಿಲ್ಯ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದ. ಈ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಕೌಟಿಲ್ಯನ ಅಪೂರ್ಣ ಗ್ರಂಥವಾಗಿದ್ದು, ಅಂದ್ರೆ ಪೂರ್ಣಗೊಂಡಿಲ್ಲದ ಗ್ರಂಥವಾಗಿದ್ದು, ಇದರಲ್ಲಿ ಕೌಟಿಲ್ಯ ಚರ್ಚಿಸದ ವಿಷಯವೇ ಇಲ್ಲವೆನ್ನಬಹುದು. ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಕೌಟಿಲ್ಯರವ್ರದ್ದು ಏನಾಗಿತ್ತು, ಒಂದು ಅಪೂರ್ಣ ಗ್ರಂಥವಾಗಿತ್ತು, ಅಂದ್ರೆ ಪೂರ್ಣಗೊಳ್ಳದೆ ಇರತಕ್ಕಂಥ ಗ್ರಂಥ ಆಗಿತ್ತು. ಇದರಲ್ಲಿ ಕೌಟಿಲ್ಯ ಏನ್ ಮಾಡಂಗಿಲ್ಲ, ಅವನು ಚರ್ಚೆ ಮಾಡದೇ ಇರ್ತಕ್ಕಂಥ ವಿಷಯವೇ ಇಲ್ಲ ಅಂತ ಹೇಳಿ ಹೇಳ್ಬೋದು. ಓಕೆ. ಅರ್ಥಶಾಸ್ತ್ರದಲ್ಲಿ ಸರ್ಕಾರದ ಆಡಳಿತ, ರೀತಿ ನೀತಿ, ರಾಜಧರ್ಮ, ಮಂತ್ರಿಗಳ ಮತ್ತು ಅಧಿಕಾರಿಗಳ ಕರ್ತವ್ಯ, ಅವರ ನಡವಳಿಕೆ, ಅಂತಾರಾಷ್ಟ್ರೀಯ ವ್ಯವಹಾರ ನಿರ್ವಹಣೆ ಮುಂತಾದ ವಿಷಯಗಳ ಬಗ್ಗೆ ಭಾರತೀಯರ ದೃಷ್ಟಿಕೋನವನ್ನ ಕೌಟಿಲ್ಯ ಹೇಳಿದ್ದಾನೆ. ಕೌಟಿಲ್ಯರವರ ಅರ್ಥಶಾಸ್ತ್ರ ಕೃತಿ ಒಳಗಡೆ ಏನೇನು ವಿಚಾರಗಳದಾವಪ್ಪ ಅಂತ ನೋಡ್ತಾ ಹೋದ್ವಿ ಅಂದ್ರ, ಒಂದನೇದು ಸರ್ಕಾರದ ಆಡಳಿತ ರೀತಿ ನೀತಿ, ಎರಡನೇದು ರಾಜಧರ್ಮ, ಮೂರನೇದು ಮಂತ್ರಿಗಳ ಮತ್ತು ಅಧಿಕಾರಿಗಳ ಕರ್ತವ್ಯ ಮತ್ತು ನಡವಳಿಕೆ, ನಾಲ್ಕನೇದು ಅಂತಾರಾಷ್ಟ್ರೀಯ ವ್ಯವಹಾರ ನಿರ್ವಹಣೆ, ಐದನೇದು ಈ ತರ ಬೇರೆ ಬೇರೆ ಎಲ್ಲಾ ವಿಷಯಗಳ ಬಗ್ಗೆ ಭಾರತೀಯರ ದೃಷ್ಟಿಕೋನ ಏನಿತ್ತು ಅನ್ನೋದ್ರ ಬಗ್ಗೆ ಕೌಟಿಲ್ಯ ಏನ್ ಮಾಡ್ತಾನ್ರಿ, ಚರ್ಚೆ ಮಾಡ್ತಾನೆ. ಇದರ ಜೊತೆಗೆ ಇವನು ಪ್ರತಿಪಾದನೆ ಮಾಡತಕ್ಕಂತ ಸಿದ್ಧಾಂತಗಳನ್ನ ನೋಡ್ತಾ ಹೋದ್ವಿ ಅಂದ್ರ ನಾವು ಮೊದಲನೇದಾಗಿ ಸಪ್ತಾಂಗ ಸಿದ್ಧಾಂತ ಅಂತ ಬರ್ತೈತ್ರಿ. ಸಪ್ತಾಂಗ ಸಿದ್ಧಾಂತವನ್ನ ಕೌಟಿಲ್ಯರವ್ರು ಏನ್ ಮಾಡ್ತಾರ್ರಿ, ಪ್ರತಿಪಾದಿಸುತ್ತಾರೆ. ಏನು ಸಪ್ತಾಂಗ ಸಿದ್ಧಾಂತ ಅಂತಂದಾಗ, ಸಪ್ತಾಂಗ ಸಿದ್ಧಾಂತ ಈ ಭಾಗದಿಂದ ಒಂದು ಪ್ರಶ್ನೆ ಬರ್ಬೋದ್ರಿ ಯಾವತ್ತು. ಕೌಟಿಲ್ಯನನ್ನ ಭಾರತದ ರಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಕೌಟಿಲ್ಯರವರನ್ನ ಭಾರತದ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರ್ರಿ. ಪಾಶ್ಚಾತ್ಯ ರಾಜ್ಯಶಾಸ್ತ್ರಜ್ಞರು ಜನಸಂಖ್ಯೆ, ಭೂಪ್ರದೇಶ, ಸರ್ಕಾರ, ಪರಮಾಧಿಕಾರ ಅಂತ ಹೇಳಿ ರಾಜ್ಯದ 4 ಮೂಲಾಂಶಗಳನ್ನ ಗುರುತಿಸಿದ್ದಾರೆ. ಪಾಶ್ಚಾತ್ಯ ರಾಜ್ಯಶಾಸ್ತ್ರದಲ್ಲಿ ಏನ್ ಮಾಡ್ತಾರ್ರಿ, ರಾಜ್ಯದ 4 ಮೂಲಾಂಶಗಳು ಯಾವ ಅಂತಂದಾಗ, ಒಂದು ಜನಸಂಖ್ಯೆ, ಎರಡನೇದು ನಿರ್ದಿಷ್ಟ ಭೂಪ್ರದೇಶ, ಮೂರನೇದು ಸರ್ಕಾರ, ನಾಲ್ಕನೇದು ಪರಮಾಧಿಕಾರ. ಹಿಂಗ 4 ಮೂಲಾಂಶಗಳನ್ನ ರಾಜ್ಯದ ಗುರುತು ಮಾಡಿರ್ರಿ. ಆದ್ರೆ ಕೌಟಿಲ್ಯ ಏನ್ ಮಾಡ್ತಾರ್ರಿ, ರಾಜ್ಯಕ್ಕೆ 7 ಮೂಲಾಂಶಗಳಿವೆ ಅಂತ ಗುರುತಿಸ್ತಾರ ಅವ್ರು. ಹಂಗಾದ್ರೆ ಯಾವ 7 ಮೂಲಾಂಶಗಳನ್ನ ನೋಡ್ತಾ ಹೋದಾಗ, ಮೊದಲನೇದಾಗಿ ಸ್ವಾಮಿನ್ ಅಂತ ಹೇಳಿ, ಸ್ವಾಮಿನ್ ಅಂದ್ರೆ ರಾಜ. ಎರಡನೇದಾಗಿ ಅಮಾತ್ಯ ಅಂದ್ರೆ ಮಂತ್ರಿ. ಮೂರನೇದಾಗಿ ಜನಪದ ಅಂತ ಹೇಳಿ. ಓಕೆ. ನಾಲ್ಕನೇದಾಗಿ ದುರ್ಗ. ಐದನೇದಾಗಿ ಕೋಶ, ಕೋಶ. ಐದನೇದಾಗಿ ಕೋಶ. ಆರನೇದಾಗಿ ಬಲ. ಏಳನೇದಾಗಿ ಮಿತ್ರ ಅಥವಾ ಸ್ನೇಹಿತ ಅಂತ ಹೇಳಿ ಈ ತರ ಏನ್ ಮಾಡ್ತಾರ್ರಿ, ಏಳು ಅಂಶಗಳನ್ನ ಏನ್ ಮಾಡ್ತಾರೋ ಗುರುತಿಸ್ತಾರೆ. ಓಕೆ. ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ ನೋಡ್ರಿ ನಿಮಗ, ರಾಜ್ಯದ 7 ಮೂಲಾಂಶಗಳನ್ನ ಸಪ್ತಾಂಗ ಸಿದ್ಧಾಂತದಲ್ಲಿ ರಾಜ್ಯದ 7 ಮೂಲಾಂಶಗಳನ್ನ ಏನ್ ಮಾಡ್ತಾರೆ ಅಂದ್ರ ಕೌಟಿಲ್ಯರವರು ಗುರುತು ಮಾಡ್ತಾರೆ. ಅವ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬಿಟ್ವಿ ಅಂದ್ರ ರಾಜ್ಯದ 7 ಮೂಲಾಂಶಗಳನ್ನ ನೋಡ್ರಿ. ಒಂದನೇದಾಗಿ ಸ್ವಾಮಿನ್ ಅಥವಾ ರಾಜ ಅಂತ ಹೇಳಿ. ರಾಜ್ಯದ ಸಪ್ತಾಂಗಗಳಲ್ಲಿ ರಾಜನು ಅತ್ಯಂತ ಶ್ರೇಷ್ಠ ಸ್ಥಾನ ಹೊಂದಿರುತ್ತಾನೆ. ರಾಜನು ರಾಜ್ಯದ ಆತ್ಮ, ರಾಜನೇ ಸರ್ಕಾರ, ಆತನು ರಾಜ್ಯದ ಆಧಾರ ಸ್ತಂಭ. ರಾಜ್ಯದ ಪರಮಾಧಿಕಾರವನ್ನ ಹೊಂದಿರತಕ್ಕಂತ ಏಕೈಕ ವ್ಯಕ್ತಿ ಯಾರಿದ್ರ ಅದು ರಾಜ್ಯ. ಹಂಗಾದ್ರೆ ಈತನ ಕೆಲಸ ಏನು, ಇವನ ಕರ್ತವ್ಯಗಳೇನು ಅಂತಂದಾಗ, ಇಲ್ಲದನ್ನ ಸಂಪಾದಿಸುವುದು, ಸಂಪಾದಿಸಿದ್ದನ್ನ ಉಳಿಸಿಕೊಳ್ಳುವುದು, ಉಳಿಸಿದ್ದನ್ನ ಬೆಳೆಸುವುದು, ಬೆಳೆಸಿದ್ದನ್ನ ಹಂಚುವುದು. ನೋಡ್ರಿ, ಮೊದಲನೇ ಸ್ವಾಮಿನ್. ಕೌಟಿಲ್ಯರವರ ರಾಜ್ಯದ 7 ಮೂಲಾಂಶಗಳಲ್ಲಿ ಮೊದಲನೇದಾಗಿ ಸ್ವಾಮಿನ್ ಅಥವಾ ರಾಜ್ಯ ಅಂತ ಬರ್ತದೆ. ಇದರ ಒಳಗಡೆ ರಾಜ್ಯ ಏನ್ ಮಾಡ್ತಾನೆ ಅಂದ್ರ, ಸಪ್ತಾಂಗ ಸಿದ್ಧಾಂತ ಒಳಗಡೆ ರಾಜ್ಯ ಅತ್ಯಂತ ಪ್ರಮುಖವಾದ ಸ್ಥಾನ ಹೊಂದಿದ್ದಾನೆ. ಈ ರಾಜ್ಯದ ಆತ್ಮವಾಗಿದ್ದಾನೆ, ರಾಜನೇ ಸರ್ಕಾರವಾಗಿದ್ದಾನೆ, ಆತನು ರಾಜ್ಯದ ಆಧಾರ ಸ್ತಂಭವಾಗಿದ್ದಾನೆ. ರಾಜ್ಯದ ಪರಮಾಧಿಕಾರವನ್ನು ಹೊಂದಿರತಕ್ಕಂತ ಏಕೈಕ ವ್ಯಕ್ತಿ ಯಾರಾಗಿದ್ದಾರೆ, ರಾಜರೇ ಆಗಿದ್ದಾರೆ. ಓಕೆ. ಹಂಗಾದ್ರೆ ಈ ರಾಜನ ಕರ್ತವ್ಯಗಳೇನು, ಕೆಲಸಗಳೇನು ಅಂತ ಹೋದಾಗ ಇಲ್ಲದನ್ನ ಸಂಪಾದನೆ ಮಾಡೋದು, ಸಂಪಾದನೆ ಮಾಡತಕ್ಕಂಥದ್ದನ್ನ ಉಳಿಸ್ಕೊಳ್ಳೋದು, ಉಳಿಸಿದ್ದನ್ನ ಬೆಳೆಸ್ಕೊಳ್ಳೋದು, ಬೆಳೆಸಿರುವಂತದ್ದನ್ನ ಹಂಚುವುದು, ಎಲ್ಲವೂ ಕೂಡ ಏನದಾವ ಅಂದ್ರ ರಾಜನ ಕರ್ತವ್ಯಗಳಾಗಿದ್ದಾವೆ ಅಂತ ಹೇಳಿ ಕೌಟಿಲ್ಯ ಹೇಳ್ತಾನೆ. ಇದು
ಮೊದಲನೇ ಅಂಗ ಅಮಾತ್ಯ ರಾಜ್ಯ ಅಥವಾ ಸ್ವಾಮಿನ ಅಂತ ಹೇಳಿ. ಎರಡನೇದು ಯಾವ್ದಂದಾಗ ಅಮಾತ್ಯ ಅಥವಾ ಮಂತ್ರಿ ಅಂತ ಹೇಳಿ. ಮಂತ್ರಿಯು ಅದೇ ದೇಶದವನಾಗಿರ್ಬೇಕು. ಮಂತ್ರಿ ಏನಾಗಿರ್ಬೇಕ್ರಿ? ಅದೇ ದೇಶದವನಾಗಿರಬೇಕು. ರಾಜನಲ್ಲಿ ಮಂತ್ರಿಯು ಅಪಾರ ನಿಷ್ಠೆಯನ್ನ ಹೊಂದಿರಬೇಕು. ರಾಜನೊಳಗಡೆ ಮಂತ್ರಿ ಏನ್ ಮಾಡ್ಬೇಕ್ರಿ? ಅಪಾರ ನಿಷ್ಠೆಯನ್ನ ಹೊಂದಿರಬೇಕು. ಸಾಧಕ ಬಾಧಕಗಳನ್ನ ಆಲೋಚಿಸಿ ಮಂತ್ರಿಯು ರಾಜನಿಗೆ ಸಲಹೆ ನೀಡಬೇಕು. ಯಾವುದೋ ಒಂದು ವಿಷಯ ಬಂದಾಗ, ಚರ್ಚೆಗೆ ಬಂದಾಗ ಅದರ ಸಾಧಕ ಬಾಧಕಗಳನ್ನ ಏನ್ ಮಾಡೋದ್ರಿ? ಚರ್ಚೆ ಮಾಡಿ ಮಂತ್ರಿ ಏನ್ ಮಾಡೋದ್ರಿ? ಸಲಹೆಯನ್ನ ಕೊಡೋದು, ಸೂಚನೆಯನ್ನ ನೀಡ್ತಕ್ಕಂತ ಕೆಲಸ ಮಾಡ್ಬೇಕ್ರಿ. ಹಾಗಾಗಿ ಮಂತ್ರಿ ಏನಿರ್ತಾನಲ್ಲ ಆತ ರಾಜನಿಗೆ ಕಣ್ಣು ಮತ್ತು ಕಿವಿಗಳಿದ್ದಂತೆ. ಮಂತ್ರಿಯು ರಾಜನಿಗೆ ಕಣ್ಣು ಮತ್ತು ಕಿವಿ ಇದ್ದಂತೆ ಐತೆ. ನೆಕ್ಸ್ಟ್, ರಾಜ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಮಂತ್ರಿಗಳ ಜೊತೆ ಏನ್ ಮಾಡ್ಬೇಕ್ರಿ? ಸಮಾಲೋಚನೆ ಮಾಡಬೇಕು ಅಂತ ಹೇಳಿ ಕೌಟಿಲ್ಯರವರು ತಮ್ಮ ಸಪ್ತಾಂಗ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಪ್ತಾಂಗ ಸಿದ್ಧಾಂತದಲ್ಲಿ ಮೂರನೇ ಅಂಗ ಜನಪದ ಅಂತ ಹೇಳಿ. ಜನಪದ ಕೌಟಿಲ್ಯನ ಪ್ರಕಾರ ಜನಪದವೆಂದರೆ ಭೂ ಪ್ರದೇಶ ಮತ್ತು ಜನಸಂಖ್ಯೆ ಎರಡನ್ನೂ ಒಳಗೊಂಡಿರ್ತದೆ. ಕೌಟಿಲ್ಯರ ಪ್ರಕಾರ ಜನಪದ ಅಂತ ಹೇಳಿದ್ರ ಅದು ಭೂ ಪ್ರದೇಶ ಮತ್ತು ಜನಸಂಖ್ಯೆ ಎರಡನ್ನೂ ಕೂಡ ಒಳಗೊಂಡಿರ್ತದೆ. ಜನಪದವನ್ನ ಕೌಟಿಲ್ಯನು ವಿವಿಧ ಪ್ರಾದೇಶಿಕ ವಿಭಾಗಗಳಾಗಿ ವಿಂಗಡಿಸಿದ್ದಾನೆ. ಜನಪದವನ್ನ ಕೌಟಿಲ್ಯ ಏನ್ ಮಾಡ್ತಾನ್ರಿ? ವಿವಿಧ ಪ್ರಾದೇಶಿಕ ವಿಭಾಗಗಳನ್ನಾಗಿ ವಿಂಗಡಿಸ್ತಾನೆ. ಅವುಗಳಂತ ಹೇಳಿದ್ರೆ ಗ್ರಾಮ, ಸಂಗ್ರಹಣ, ಬಾರ್ವಪೀಕ, ದ್ರೋಣಾಮುಖ, ಸ್ಥಾನಿಕ. ಓಕೆ, ಜನಪದವನ್ನ ಏನ್ ಮಾಡ್ತಾನ ರಾಜ? ಈ ಕೆಳಗಿನಂತೆ ಏನ್ ಮಾಡ್ತಾನಂದ್ರ ವಿವಿಧ ಪ್ರಾದೇಶಿಕ ವಿಭಾಗಗಳಾಗಿ ವಿಂಗಡಿಸ್ತಾನೆ. ಇಲ್ಲಿಂದ ಪ್ರಶ್ನೆ ಬರ್ಬೋದು ನೋಡ್ರಿ, ಯಾಕೆ ಬರಂಗಿಲ್ಲ? ಬರ್ಬೋದು ಈ ಭಾಗದಿಂದ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಕೌಟಿಲ್ಯ ಹೇರ್ತಕ್ಕಂತ ಪ್ರಾದೇಶಿಕ ವಿಭಾಗಗಳಾಗಿವೆ ಅಂತ ಕೇಳ್ಬೋದು. ಒಂದು ಗ್ರಾಮ, ಸಂಗ್ರಹಣ, ಬಾರ್ವಪೀಕ, ದ್ರೋಣಾಮುಖ, ಸ್ಥಾನಿಕ. ಓಕೆ, ಸರಿಯಾಗಿ ಬರೆಯಿರಂದಾಗ ಈ ತರ ಬರಬೇಕು, ಅಥವಾ ತಪ್ಪಾಗಿದ್ದನ್ನ ಗುರುತಿಸಿ ಅಂತಂದಾಗ ಒಂದ್ ಯಾವ್ದಾದ್ರು ತಪ್ಪು ಕೊಟ್ಟಿರ್ತಾರ ಅದನ್ನ ಗುರುತು ಮಾಡುವಂತ ಕೆಲಸವನ್ನ ಮಾಡ್ಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜ್ಯದ ಸಪ್ತಾಂಗಗಳಲ್ಲಿ ನಾಲ್ಕನೇ ಅಂಗ ಯಾವ್ದು ಅಂದಾಗ ದುರ್ಗ ಅಂತ ಹೇಳಿ. ದುರ್ಗ ಅಥವಾ ಕೋಟೆ ಅಂತಾನು ಅನ್ಬೋದು ನೀವು. ದುರ್ಗ ಅಥವಾ ಕೋಟೆ. ರಾಜ್ಯಕ್ಕೆ ಬಾಹ್ಯ ಅಪಾಯಗಳಿಂದ ರಕ್ಷಣೆ ದೊರೆಯಬೇಕಾದರೆ ದುರ್ಗ ಅಥವಾ ಕೋಟೆ ಅತಿ ಅವಶ್ಯಕ. ರಾಜ್ಯಕ್ಕೆ ಏನೈತ್ರಿ? ಬಾಹ್ಯ ಅಪಾಯಗಳಿಂದ ರಕ್ಷಣೆ ದೊರಕಬೇಕಾಗಿತ್ತಂದ್ರ ಅಲ್ಲಿ ದುರ್ಗ ಅಥವಾ ಕೋಟೆ ಅಂತಕ್ಕಂಥದ್ದು ಬಹಳ ಅಗತ್ಯ. ರಾಜ್ಯದ ರಕ್ಷಣೆಗೆ ಅತ್ಯಗತ್ಯವಾಗಿದ್ದರಿಂದ ಕೋಟೆಯನ್ನ ರಾಜ್ಯದ ಒಂದು ಪ್ರಮುಖ ಮೂಲಾಂಶ ಎಂದು ಪರಿಗಣಿಸಲಾಗಿದೆ. ರಾಜ್ಯ ರಕ್ಷಣೆ ಆಗ್ಬೇಕಾಗಿತ್ತಂದ್ರ ಸೈನಿಕರಿಗಿಂತ ಮುಖ್ಯವಾಗಿ ಏನ್ ಬೇಕ್ರಿ? ಅಭೇದ್ಯವಾದ ಭದ್ರವಾದಂತ ಕೋಟೆ ಬೇಕು. ಹಾಗಾಗಿ ಕೋಟೆಯನ್ನ ರಾಜ್ಯದ ಒಂದು ಪ್ರಮುಖ ಮೂಲಾಂಶ ಅಂತ ಹೇಳಿ ಪರಿಗಣಿಸಲಾಗಿದೆ. ಈ ಕೌಟಿಲ್ಯನ ಪ್ರಕಾರ 4 ಪ್ರಕಾರದ ಕೋಟೆಗಳ ಬಗ್ಗೆ ಕೇಳ್ತಾನ್ರಿ ಕೌಟಿಲ್ಯ. ಅವು ಯಾವ್ಯಾವ ಅಂತಂದಾಗ ಒಂದು ನೀರಿನ ಕೋಟೆ, ಒಂದು ಗಿರಿ ಕೋಟೆ, ಒಂದು ಬಂಜರ ಕೋಟೆ, ಮತ್ತೊಂದು ಅರಣ್ಯ ಕೋಟೆ. ಪ್ರಮುಖವಾಗಿ 4 ಕೋಟೆಗಳ ಬಗ್ಗೆ ಹೇಳ್ತಾನೆ ಕೌಟಿಲ್ಯ. ನೀರಿನ ಕೋಟೆ, ಗಿರಿಕೋಟೆ, ಬಂಜರ ಕೋಟೆ ಮತ್ತು ಅರಣ್ಯ ಕೋಟೆ ಅಂತೇಳಿ 4 ಬಗೆಯ ಕೋಟೆಗಳ ಬಗ್ಗೆ ಕೌಟಿಲ್ಯ ತಿಳಿಸ್ಕೊಡ್ತಾನ. ಇವುಗಳಲ್ಲಿ ಗಿರಿಕೋಟೆ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದದಂತ ಹೇಳ್ತಾನೆ. ಕೋಟೆ ಒಳಗಡೆ 4 ರೀತಿಯ ಕೋಟೆ ಒಳಗಡೆ ಕೌಟಿಲ್ಯನು ತನ್ನ ಸಪ್ತಾಂಗ ಸಿದ್ಧಾಂತದಲ್ಲಿ ಬರ್ತಕ್ಕಂತ ಕೋಟೆ ಅಂತಕ್ಕಂಥ ಅಂಗ ಅಥವಾ ದುರ್ಗ ಅಂತಕ್ಕಂಥ ಅಂಗಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವುದ್ರ ಬಗ್ಗೆ ಹೇಳ್ತಾನ ಅಂತಂದಾಗ ಗಿರಿಕೋಟೆಯ ಬಗ್ಗೆ ಹೇಳ್ತಾನೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರ ಕೋಶ. ಕೋಶ ಕೋಶ ಅಥವಾ ಭಂಡಾರ, ಅದನ್ನ ಟ್ರೆಜರಿ ಅಂತ ಹೇಳಿ ನಾವು ಕರಿತೀವಿ. ಕೋಶ ಅಂತಕ್ಕಂಥದ್ದು ರಾಜ್ಯದ ಚಾಲನಾ ಶಕ್ತಿಯಾಗಿದೆ. ಕೋಶ ಎನ್ನುವಂಥದ್ದು ರಾಜ್ಯದ ಚಾಲನಾ ಶಕ್ತಿಯಾಗಿದೆ. ಇದು ರಾಜ್ಯಾಡಳಿತ ನಿರ್ವಹಣೆಗೆ ಮೂಲವಾಗಿದೆ. ಕೋಟೆ ಏನಾಗೈತ್ರಿ? ರಾಜ್ಯಾಡಳಿತದ ನಿರ್ವಹಣೆಗೆ ಮೂಲವಾಗಿದೆ. ಅಧಿಕಾರಿಗಳ ವೇತನ, ಸೈನಿಕ ವೆಚ್ಚ, ದಾನ ಧರ್ಮ ಮುಂತಾದವುಗಳಿಗೆ ಕೋಶದಿಂದಲೇ ಹಣ ಒದಗಿಸಲಾಗುತ್ತದೆ. ನೆನ್ಪಿಟ್ಕೋರಿ, ಕೋಶ ರಾಜ್ಯದ ಏನಾಗೈತ್ರಿ? ಚಾಲನಾ ಶಕ್ತಿಯಾಗಿದೆ. ಕೋಶ ರಾಜ್ಯದ ಚಾಲನಾ ಶಕ್ತಿಯಾಗಿದೆ. ಇದು ರಾಜ್ಯಾಡಳಿತದ ನಿರ್ವಹಣೆಗೆ ಮೂಲವಾಗಿದೆ. ಅಧಿಕಾರಿಗಳ ವೇತನ, ಸೈನಿಕ ವೆಚ್ಚ, ದಾನ ಧರ್ಮ ಮುಂತಾದವುಗಳಿಗೆ ಏನ್ ಮಾಡ್ತಾರ್ರಿ? ಕೋಶದಿಂದಲೇ ಹಣವನ್ನ ಒದಗಿಸಲಾಗ್ತದೆ. ನೆಕ್ಸ್ಟ್, ಈ ಆದಾಯದ ಮೂಲಗಳಿಂದವು. ಕೋಶದ ಆದಾಯದ ಮೂಲಗಳು ಏನದಾವಂದ್ರ ಒಂದು ತೆರಿಗೆಗಳು, ವಸೂಲಿಯಿಂದ ಬಂದ ಹಣ,
ಗಣಿಕೆಯರಿಂದ ಸಂಗ್ರಹಿಸಿದ ತೆರಿಗೆ ಇವೆಲ್ಲವೂ ಕೂಡ ಏನದವಂದ್ರ ರಾಜ್ಯದ ಭಂಡಾರದ ಆದಾಯದ ಮೂಲಗಳಾಗಿವೆ ಮೂಲಗಳಾಗಿವೆ ಅಂತ ಹೇಳಿ. ಓಕೆ, ಕೋಶ ಆಯ್ತು. ನೆಕ್ಸ್ಟ್ ಸಪ್ತಾಂಗಗಳಲ್ಲಿ ಬರ್ತಕ್ಕಂತ 6ನೇ ಅಂಗ ಯಾವುದು ಅಂದಾಗ ಬಲ ಅಂತ ಹೇಳಿ, ಬಲ ಅಥವಾ ಸೈನ್ಯ ಅಂತ ಹೇಳಿ. ಓಕೆ, ಸೈನ್ಯ ಚದುರಂಗ ಬಲವನ್ನ ಹೊಂದಿ ಶಿಸ್ತಿನಿಂದ ಕೂಡಿರಬೇಕು ಎಂದು ಕೌಟಿಲ್ಯ ತಿಳಿಸುತ್ತಾನೆ. ಸೈನ್ಯ ಹೆಂಗಿರ್ಬೇಕ್ರಿ? ಚದುರಂಗ ಬಲದಿಂದ ಕೂಡಿದ್ದು ಶಿಸ್ತಿನಿಂದ ಇರಬೇಕು ಅಂತ ಹೇಳಿ ಕೌಟಿಲ್ಯ ಏನ್ ಮಾಡ್ತಾನೆ? ತಿಳಿಸ್ತಾನೆ. ಸೈನ್ಯಕ್ಕೆಲ್ಲ ಒಬ್ಬ ಮುಖ್ಯ ದಂಡನಾಯಕ, ನಂತರ ಪ್ರತಿ ಬಲದ ಮೇಲೂ ಒಬ್ಬೊಬ್ಬ ಮುಖ್ಯ ಅಧಿಕಾರಿ ಇರಬೇಕು ಅಂತ ಹೇಳ್ತಾನೆ. ನೋಡ್ರಿ, ಸೈನ್ಯಕ್ಕೆಲ್ಲ ಏನಿರ್ಬೇಕ್ರಿ? ಒಬ್ಬ ಮುಖ್ಯ ದಂಡನಾಯಕ ಇರ್ಬೇಕು, ನಂತರ ಪ್ರತಿ ಬಲದ ಮೇಲೂ ಕೂಡ ಒಬ್ಬ ಏನಿರ್ಬೇಕ್ರಿ? ಮುಖ್ಯ ಅಧಿಕಾರಿ ಅಂತಕ್ಕಂಥವ ಇರ್ಬೇಕು ಅಂತ ಹೇಳ್ತಾನ್ರಿ. ದಂಡಯಾತ್ರೆಯ ಸಮಯದಲ್ಲಿ ಆಕ್ರಮಿತ ಪ್ರದೇಶಗಳಲ್ಲಿ ಸ್ತ್ರೀಯರನ್ನ, ದುರ್ಬಲರನ್ನ, ನೆಕ್ಸ್ಟ್ ನಿರಾಶ್ರಿತರನ್ನ ಹಿಂಸಿಸಬಾರದಂತ ಹೇಳಿ ಹೇಳ್ತಾನೆ ಕೌಟಿಲ್ಯ. ಆ ಪ್ರದೇಶದ ಕೃಷಿ ಮತ್ತು ಕೈಗಾರಿಕೆಗಳನ್ನ ನಾಶ ಮಾಡಬಾರ್ದಂತ ಕೂಡ ಏನ್ ಮಾಡ್ತಾನ್ರಿ ಕೌಟಿಲ್ಯ ಹೇಳ್ತಾನೆ. ಅದರ ಜೊತೆಗೆ ಸೈನ್ಯ ಏನಿರ್ಬೇಕ್ರಿ? ಸದಾ ಯುದ್ಧ ಸನ್ನದ್ಧವಾಗಿರಬೇಕು. ಸೈನ್ಯ ಯುದ್ಧ ಸನ್ನದ್ಧವಾಗಿರಬೇಕು ಅಂತ ಹೇಳಿ ಕೌಟಿಲ್ಯರವರು ತಿಳಿಸ್ಕೊಡ್ತಾರೆ. ಓಕೆ, ಇನ್ನು ಸಪ್ತಾಂಗ ಅಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 7ನೇ ಅಂಗ ಯಾವುದು ಅಂದಾಗ ಮಿತ್ರ ಅಥವಾ ಗೆಳೆಯ, ಸ್ನೇಹಿತ ಅಂತ ಹೇಳಿ. ಓಕೆ, ಮಿತ್ರ ಅಥವಾ ಸ್ನೇಹಿತ. ರಾಜ್ಯವು ಶಕ್ತಿಯುತವೂ ಸ್ವತಂತ್ರವಾಗಿಯೂ ಇರಬೇಕಾದರೆ ಅದು ಇತರ ರಾಜ್ಯಗಳೊಂದಿಗೆ ಮಿತ್ರತ್ವವನ್ನ ಸಂಪಾದಿಸಬೇಕೆಂದು ಕೌಟಿಲ್ಯ ಹೇಳುತ್ತಾನೆ. ಓಕೆ, ರಾಜ್ಯ ಶಕ್ತಿಯುತವಾಗಿರ್ಬೇಕಾದ್ರೆ, ಸ್ವತಂತ್ರವಾಗಿರಬೇಕಾದ್ರೆ ಅದು ಇತರ ರಾಜ್ಯಗಳೊಂದಿಗೆ ಹೆಂಗಿರ್ಬೇಕು? ಮಿತ್ರತ್ವವನ್ನ ಸಂಪಾದಿಸಬೇಕಂತ ಹೇಳಿ ಕೌಟಿಲ್ಯ ಹೇಳ್ತಾನೆ. ನೆರೆಯ ರಾಜ್ಯದೊಡನೆ ಸ್ನೇಹ ಭಾವದಿಂದ ಇರುವವನೇ ಮಿತ್ರ. ನೆರೆಯ ರಾಜ್ಯರೊಡನೆ ಸ್ನೇಹ ಭಾವದಿಂದ ಇರ್ತಕ್ಕಂಥವನೇ ಮಿತ್ರ ಅಂತ ಹೇಳಿ ಕೌಟಿಲ್ಯರವ್ರು ಹೇಳ್ತಾರೆ. ಈ ಮಿತ್ರರಲ್ಲಿ ಏನದವ್ರಿ? 2 ಪ್ರಕಾರಗಳಿವೆ. ಮಿತ್ರರಲ್ಲಿ 2 ಪ್ರಕಾರಗಳಿವೆ. ಅವು ಯಾವ ಅಂದಾಗ ಒಂದು ಸಹಜ, ಮತ್ತೊಂದು ಕೃತ್ರಿಮ ಅಂತ ಹೇಳಿ. ಮಿತ್ರರಲ್ಲಿ 2 ಪ್ರಕಾರಗಳು, ಒಂದು ಸಹಜ, ಮತ್ತೊಂದು ಕೃತ್ರಿಮ ಅಂತ ಹೇಳಿ. 2 ಬಗೆಯ ಮಿತ್ರ ಇರ್ತಾರಂತೆ ಕೌಟಿಲ್ಯ ಹೇಳ್ತಾನೆ. ತಂದೆ ಅಥವಾ ತಾತನ ಕಾಲದಿಂದ ಬಂದಂತ ಮಿತ್ರರು ಸಹಜ ಮಿತ್ರರಂತ. ತಂದೆ ಅಥವಾ ತಾತನ ಕಾಲದಿಂದ ಬಂದಂತವ್ರು ಏನ್ರಿ? ಸಹಜ ಮಿತ್ರರಂತ. ಕೆಲವೊಂದು ಉದ್ದೇಶಗಳಿಗಾಗಿ ಬೆಳೆಸಿಕೊಂಡಿರ್ತಕ್ಕಂಥ ಸ್ನೇಹ ಏನೈತ್ರಿ? ಕೃತ್ರಿಮ ಮಿತ್ರತ್ವವಾಗಿದೆ. ಇದನ್ನು ಕೇಳಬಹುದ್ರಿ. ಓಕೆ, ತಂದೆ ಅಥವಾ ತಾತನ ಕಾಲದಿಂದ ಬಂದಂತ ಮಿತ್ರರು ಸಹಜ ಮಿತ್ರರು. ಕೆಲವೊಂದು ಉದ್ದೇಶಗಳಿಗಾಗಿ ಬೆಳೆಸಿಕೊಂಡ ಸ್ನೇಹ ಏನೈತ್ರಿ? ಕೃತ್ರಿಮ ಮಿತ್ರತ್ವ ಆಗಿದೆ ಅಂತ ಹೇಳಿ ಕೌಟಿಲ್ಯರವರು ಹೇಳ್ತಾರೆ. ಇದು ಸಪ್ತಾಂಗ ಸಿದ್ಧಾಂತದೊಳಗಡೆ ಕೌಟಿಲ್ಯರವರು ಹೇಳ್ತಕ್ಕಂಥ ವಿಚಾರ. ಈ ಸಪ್ತಾಂಗ ಸಿದ್ಧಾಂತದ ಮೇಲೆ ಒಂದು ಪ್ರಶ್ನೆ ಬರ್ತಾ ಇರ್ತದೆ. ಮಾವರವ್ರ ಮೇಲೆ ಕೂಡ ಒಂದು ಪ್ರಶ್ನೆ ಬರ್ತಾ ಇರ್ತದೆ. ನೀವು ಯಾವ ಏರಿಯಾಗಳನ್ನ ಏನಿಲ್ಲ ಆ ಏರಿಯಾಗಳನ್ನ ಫೋಕಸ್ ಮಾಡಿ ನೋಡ್ಕೋಬೇಕು ದಯಮಾಡಿ. ಓಕೆ ಓಕೆ, ಮುಂದಿನ ತರಗತಿ ಒಳಗಡೆ ಮತ್ತು ಬೇರೆ ವಿಷಯ ಜೊತೆಗೆ ನಾವೆಲ್ಲರೂ ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. ಗುಡ್ ನೈಟ್.